ಗಾಣದ ಎಣ್ಣೆ ಬಳಸಬೇಕು ಅಂತ ಬೇರೆ ಕಡೆಯಿಂದ ತರ್ತಿದ್ದೋ, ನಮ್ಮ ತಾಲೂಕಲ್ಲಿ ಒಂದು ಮಾಡಬೇಕಲ್ಲ ಅಂತ ಒಂದು ಉತ್ತೇಜನ ಆಗಿ ಸಂಸ್ಥೆನ ಶುರು ಮಾಡ್ದು. ಎತ್ಕಟ್ಟು ಹಾಕ್ಲಿಕ್ಕೆ, ಗೋಡನ್ಗೆ ಮತ್ತು ಸ್ಟೋರೇಜು ಸೆಟ್ಲ್ ಮಾಡಲಿಕ್ಕೆ, ಸ್ವಲ್ಪ ಮಾಯಿಶ್ಚರ್ ರಿಮೂವಲ್ ಮಾಡಲಿಕ್ಕೆ ಒಂದು ಸೋಲಾರ್ ಹೌಸ್ ಅಂತ ಮಾಡಿ, ಡ್ರೈಯರ್ ಹೌಸು ಎಲ್ಲ ಲೆಕ್ಕ ಹಾಕೊಂಡ್ರೆ ಒಂದು 10 ರಿಂದ 12 ಗಂಟೆ ಬೇಕಾಗುತ್ತೆ ಸರ್. ಎಣ್ಣೆ ಬೀಜದಿಂದ ಹೊರಗೆ ಬರುತ್ತೆ, ಆದ್ದರಿಂದ ಅದರಲ್ಲೇನು ಪೌಷ್ಟಿಕಾಂಶಗಳಿರ್ತವೆ ಅವ್ಯಾವು ನಶಿಸೋದಿಲ್ಲ. ಎತ್ತು, ರೂಫಿಂಗು, ಸ್ಟೀಲ್ ಡ್ರಮ್ಸು ಎಲ್ಲ ಟೋಟಲಾಗಿ 32 lakhs ಆಗಿದೆ. ಮೌತ್ ಟು ಮೌತ್ ಸರ್ ಮಾರ್ಕೆಟಿಂಗ್ ನಮ್ಮದು. ಯಾಕಂದರೆ ಸ್ವಲ್ಪ ನಮಗೆ ಟರ್ನ್ ಓವರು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಇದೆ, ಮಾಡ್ಕೊಂಡವ್ರೆ ಒಳ್ಳೆ ಆದಾಯ ಇದೆ ಸರ್. 1 ಲಕ್ಷ ಆದಾಯ ಮಾಡ್ತಾಯಿದ್ದೀವಿ. ಬಟ್ ನಾವು ಪ್ರೆಸೆಂಟ್ಲಿ 7 ಥರ ಎಣ್ಣೆಗಳನ್ನ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಾಯಿದ್ದೀವಿ. ಪ್ಯೂರ್ ಸಿಗುತ್ತೆ, ನೈಸರ್ಗಿಕವಾಗಿದೆ, ನ್ಯಾಚುರಲ್ ಆಗಿದೆ. ನೈಸರ್ಗಿಕ ದನವೇ ಈ ಉತ್ಪನ್ನಗಳಿಗೆ ಹೆಚ್ಚಿಸ್ತಾ ಇದೆ ಬೇಡಿಕೆ. ಬೆಲೆ ತುಸು ದುಬಾರಿ ಆದರೂ ಕೂಡ ಗುಣಮಟ್ಟದಲ್ಲಿ ಇರಲ್ಲ ರಾಜಿ. ರಿಫೈನ್ಡ್ ಕುಕಿಂಗ್ ಆಯಿಲ್ಗಳ ಮುಂದೆ ಇದು ಆರೋಗ್ಯಕ್ಕೆ ಸಂಜೀವಿನಿ. ಶುದ್ಧ ದೇಸಿ ವಿಧಾನದಿಂದ ತಯಾರಾಗುವ ಈ ಉತ್ಪನ್ನಗಳ ಬಿಸ್ನೆಸ್ಗೆ ಇದೇ ಉತ್ತಮ ಭವಿಷ್ಯ. ಅದುವೇ ಎತ್ತಿನ ಗಾಡಿ ಗಾಣದ ಎಣ್ಣೆ. ಬದುಕಿಗೊಂದು ಬಿಸ್ನೆಸ್ಗೆ ಸ್ವಾಗತ. ನಾನು ಶ್ವೇತಾ. ರಿಫೈನ್ಡ್ ಕುಕಿಂಗ್ ಆಯಿಲ್ಗಳಿಂದ ಜನ ಇತ್ತೀಚಿನ ದಿನಗಳಲ್ಲಿ ನ್ಯಾಚುರಲ್ ಕೋಲ್ಡ್ ಪ್ರೆಸ್ ಕುಕಿಂಗ್ ಆಯಿಲ್ಗಳತ್ತ ಆಸಕ್ತಿ ತೋರ್ತಿರೋದು ಹೆಚ್ಚಾಗ್ತಾ ಇದೆ. ಬೆಲೆ ಸ್ವಲ್ಪ ಹೆಚ್ಚೇ ಅನಿಸಿದ್ರೂ ಕೂಡ ಜನ ನೈಸರ್ಗಿಕ ಅಡುಗೆ ಎಣ್ಣೆಗಳನ್ನ ಬಳಸ್ತಾ ಇದ್ದಾರೆ. ಇಂಥದ್ರಲ್ಲಿ ಯಂತ್ರಗಳಿಂದ ಉತ್ಪಾದಿಸುವ ಅಡುಗೆ ಎಣ್ಣೆಗಿಂತಲೂ ಆರೋಗ್ಯಕ್ಕೆ ಅತ್ಯುತ್ತಮ ಎನಿಸುವಂತಹ ಶುದ್ಧ ದೇಸಿ ಅಡಿಕೆ ಎಣ್ಣೆ ಸಿಕ್ಕರೆ ಜನ ಖಂಡಿತ ಬೇಡ ಅನ್ನಲ್ಲ. ಹೀಗಾಗಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ ಎತ್ತಿನ ಮರದ ಗಾಣದ ಎಣ್ಣೆ ಉತ್ಪಾದನೆ ಬಗ್ಗೆ ತಿಳಿಸ್ಕೊಡ್ತೀವಿ ನೋಡಿ. ಆರೋಗ್ಯವೇ ಮಹಾಭಾಗ್ಯ. ಈ ಮಾತು ಸಾರ್ವಕಾಲಿಕ ಸತ್ಯ. ಆರೋಗ್ಯವೊಂದು ಉತ್ತಮವಾಗಿದ್ದರೆ ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಲು ಸಾಧ್ಯವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಜನರಿಗೆ ಹೆಚ್ಚಿನ ಕಾಳಜಿ ಬರ್ತಿದೆ. ಆದಾಗ್ಯೂ ಬಿಡುವಿಲ್ಲದ ಜನರ ಲೈಫ್ ಸ್ಟೈಲ್ನಿಂದಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೂ ಅದರತ್ತ ಹೆಚ್ಚಾಗಿ ಗಮನ ವಹಿಸೋದು ಕಷ್ಟವಾಗ್ತಿರೋದು ಸುಳ್ಳಲ್ಲ. ಅದರ ಪರಿಣಾಮ ಬಿಪಿ, ಶುಗರ್, ಕೊಲೆಸ್ಟ್ರಾಲ್ ಸಮಸ್ಯೆಗಳು ಸಾಮಾನ್ಯವಾಗಿ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ನಂತಹ ಪ್ರಾಣಾಂತಿಕ ಅನಾರೋಗ್ಯ ಸಮಸ್ಯೆಗಳು ಜೀವನವನ್ನೇ ಅಂತ್ಯಗೊಳಿಸುವ ಅಪಾಯವಿದೆ. ಇದೇ ಕಾರಣಕ್ಕಾಗಿ ಸಾಕಷ್ಟು ಜನರು ಆರ್ಗ್ಯಾನಿಕ್ ಆಹಾರ ಪದ್ಧತಿಯನ್ನ ಕ್ರಮೇಣ ಅನುಸರಿಸುತ್ತಿದ್ದಾರೆ. ಅದರಲ್ಲೂ ಪ್ರತಿನಿತ್ಯ ನಮ್ಮ ಅಡುಗೆಗೆ ಅವಿಭಾಜ್ಯ ಅಂಗವಾಗಿರುವ ಅಡುಗೆ ಎಣ್ಣೆಯ ವಿಚಾರದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸುತ್ತಿದ್ದಾರೆ. ರಿಫೈನ್ಡ್ ಎಡಿಬಲ್ ಆಯಿಲ್ಗಳಿಂದ ನ್ಯಾಚುರಲ್ ಎಡಿಬಲ್ ಆಯಿಲ್ ಕಡೆಗೆ ಸ್ವಲ್ಪವೇ ವಾಲುತ್ತಿದ್ದಾರೆ. ಬೇಡಿಕೆ ಹೆಚ್ಚುತ್ತಿರುವ ಕಾರಣಕ್ಕೆ ಹಲವಾರು ಕೋಲ್ಡ್ ಪ್ರೆಸ್ಡ್ ಕುಕಿಂಗ್ ಆಯಿಲ್ ಉತ್ಪಾದನಾ ಘಟಕಗಳು ತಲೆ ಎತ್ತಾ ಇವೆ. ಬೆಲೆ ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ ಎಂದು ಯಂತ್ರಗಳಿಂದ ಉತ್ಪಾದಿಸುವಂತಹ ಅಡುಗೆ ಎಣ್ಣೆಯನ್ನ ಬಳಸ್ತಿದ್ದಾರೆ. ಅಂತಹದ್ರಲ್ಲಿ ಹಿಂದಿನ ಕಾಲದ ಹಾಗೆ ಶುದ್ಧ ದೇಸಿ ವಿಧಾನದಲ್ಲಿ ಎತ್ತಿನ ಗಾಣದಿಂದ ತಯಾರಿಸಿದ ಅಡುಗೆ ಎಣ್ಣೆಯ ಸಿಕ್ಕರೆ ಜನ ಆ ಎಣ್ಣೆಯನ್ನ ಬಿಡ್ತಾರಾ? ಖಂಡಿತ ಇಲ್ಲ. ಅಂತಹ ಎತ್ತಿನ ಗಾಣದ ಎಣ್ಣೆಯನ್ನ ಉತ್ಪಾದಿಸುತ್ತಾ ಬಿಸ್ನೆಸ್ ಮಾಡ್ತಿದ್ದಾರೆ ಯುವಕ. ಎತ್ತಿನ ಗಾಣದ ಮೂಲಕ ಎಣ್ಣೆ ತೆಗೆಯುವ ಬಿಸ್ನೆಸ್ ಆರಂಭಿಸಿದ್ದಾರೆ. ಈ ಬಿಸ್ನೆಸ್ ಆರಂಭಿಸುವುದಕ್ಕೆ ಕಾರಣ ಏನು ಅಂತ ರುದ್ರಮೂರ್ತಿ ಹೇಳ್ತಾರೆ ಕೇಳಿ.
ನಾವು ಈ ಉದ್ಯಮ ಶುರು ಮಾಡೋಕ್ಕೆ ಕಾರಣ ಏನಂದರೆ, ನಾವೊಂದು ಈ ಕರೋನಾಯಿಂದನೂ ಅದಕ್ಕೊಂದು 1 ವರ್ಷ ಹಿಂದೆನೂ ಒಂದು ಎಣ್ಣೆಗಳ ಮೇಲೆ ನಮಗೊಂದು ಭಾಳ ಒಂದು ಸಂಶಯ ಇತ್ತು, ಅಂಗಡಿ ಎಣ್ಣೆಗಳ ಬಗ್ಗೆ. ಈಗ ಅದರದ್ದು ಪ್ರೈಸು ಮತ್ತು ಆ ಸೀಡ್ಸು ಅಷ್ಟು ಹೇಗೆ ಸಿಗುತ್ತೆ ಅಂತ ನಮಗೊಂದು ಡೌಟ್ ಇತ್ತು, ನನಗೂ ನನ್ನ ಬ್ರದರ್ ಅಣ್ಣನಿಗೂ. ಅದ್ರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡಿದ್ದು. ಮತ್ತು ಕರೋನಾ ಟೈಮಲ್ಲಿ ಮನೆಯಲ್ಲಿದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಕೂಲಂಕಷವಾಗಿ ಯೋಚನೆ ಮಾಡಿ, ಅಂಗಡಿ ಎಣ್ಣೆಯಿಂದ ಸ್ವಲ್ಪ ಪರಿಸರ ಹೆಲ್ತ್ ಮೇಲೂ ಪರಿಣಾಮ ಇದೆ ಅಂತ ನಮಗೂ ಸ್ವಲ್ಪ ಗೊತ್ತಾಗಿತ್ತು. ಯಾಕೆಂದರೆ ಪ್ರೈಸು ಮತ್ತು ಆಯಿಲ್ ಪ್ರೈಸು, ಸೀಡ್ಸ್ ಪ್ರೈಸ್ ಎರಡೂ ಕಂಪ್ಯಾರಿಸನ್ ಆಯ್ತಿರಲಿಲ್ಲ. ಎತ್ತಿನ ಮರಗಾಣದ ಎಣ್ಣೆ ಉತ್ಪಾದನೆಗೆ ಅಗತ್ಯವಾದ ಬಂಡವಾಳ. ಇನ್ನು ಎತ್ತಿನ ಗಾಣದ ಎಣ್ಣೆ ಬಿಸ್ನೆಸ್ ಆರಂಭಿಸಬೇಕಾದ್ರೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆಯಬೇಕಾಗತ್ತೆ. ಅಥವಾ ಪಟ್ಟಣದ ವ್ಯಾಪ್ತಿಯಲ್ಲಿ ನೀವು ಈ ಬಿಸ್ನೆಸ್ ಶುರು ಮಾಡಬೇಕೆಂದರೆ ಪಟ್ಟಣ ಎತ್ತಿನ ಗಾಣದಿಂದ ಎಣ್ಣೆ ತೆಗೆಯುತ್ತಿರುವ ರುದ್ರಮೂರ್ತಿ 4 ಮರದ ಗಾಣಗಳನ್ನು ಉಪಯೋಗಿಸುತ್ತಿದ್ದಾರೆ. 12 ಗುಂಟೆ ಜಾಗದಲ್ಲಿ ಶೆಡ್ ನಿರ್ಮಿಸಿ ಉಳಿದೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇವರು ಎಣ್ಣೆ ತೆಗೆಯುತ್ತಿದ್ದಾರೆ. ಕಡಲೆ ಎಣ್ಣೆ, ಕೊಬ್ಬರಿ ಎಣ್ಣೆ ಸೇರಿ 7 ವಿಧದ ಎಣ್ಣೆ ತೆಗೆಯುತ್ತಿದ್ದಾರೆ. ಇಷ್ಟು ಮಟ್ಟದ ಬಿಸ್ನೆಸ್ಗೆ 32 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಹಾಗಂತ 4-5 ಎತ್ತಿನ ಮರದ ಗಾಣಗಳಿಂದಲೇ ಈ ಉದ್ಯಮ ಆರಂಭಿಸಬೇಕಾ ಅಂದ್ರೆ ಖಂಡಿತ ಇಲ್ಲ. ಕೇವಲ 1 ಗಾಣದಿಂದಲೂ ಎಣ್ಣೆ ಉತ್ಪಾದಿಸಬಹುದು. ಆದರೆ ಬಿಸ್ನೆಸ್ ದೃಷ್ಟಿಯಿಂದ ನೋಡೋದಾದ್ರೆ ಕನಿಷ್ಠ 2 ಮರದ ಗಾಣವಾದರೂ ಇರಲೇಬೇಕು. ಕನಿಷ್ಠ 1 ಎತ್ತಿನ ಮರದ ಗಾಣ ಇದ್ದರೂ ಬಂಡವಾಳ ಕನಿಷ್ಠ 5 ಲಕ್ಷವಾದರೂ ಇರಲೇಬೇಕಾಗತ್ತೆ. ಎತ್ತಿನ ಮರದ ಗಾಣದ ಎಣ್ಣೆಯ ವಿಶೇಷತೆ ಏನು?
ರಿಫೈನ್ಸ್ ಎಡಿಬಲ್ ಆಯಿಲ್ ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಉತ್ಪಾದನೆಯಾಗುವ ಅಡುಗೆ ಎಣ್ಣೆಗಳ ಬಳಕೆಯಿಂದ ಜನ ಕ್ರಮೇಣ ದೂರ ಸರಿಯುತ್ತಿದ್ದಾರೆ. ಬೆಲೆ ತುಸು ಜಾಸ್ತಿ ಇದ್ದರೂ ಕೋಲ್ಡ್ ಪ್ರೆಸ್ ನ್ಯಾಚುರಲ್ ಆಯಿಲ್ ಖರೀದಿಸಲು ಮುಂದಾಗುತ್ತಿದ್ದಾರೆ. ಅಂತಹದಲ್ಲಿ ಎತ್ತಿನ ಮರದ ಗಾಣದ ಎಣ್ಣೆ ಯಂತ್ರಗಳ ಮೂಲಕ ತೆಗೆಯುವಂಥ ನ್ಯಾಚುರಲ್ ಕುಕಿಂಗ್ ಆಯಿಲ್ಗಳಿಗಿಂತಲೂ ವಿಶೇಷವಾಗಿರುತ್ತೆ. ಎತ್ತಿನ ಮರದ ಗಾಣದಿಂದ ತೆಗೆಯುವ ಅಡುಗೆ ಎಣ್ಣೆ ಹೇಗೆ ವಿಶೇಷ ಅನ್ನೋದನ್ನ ರುದ್ರಮೂರ್ತಿ ತಿಳಿಸ್ತಾರೆ, ಕೇಳಿ. ಎಣ್ಣೆಗಳೆಲ್ಲನೂ ಗಾಣದಿಂದ ತರ್ತಿಯಿಂದ ನಮ್ಗೆ ಅದು ಸ್ವಲ್ಪ ಐಡಿಯಾ ಇತ್ತು, ಯಾವ ಎಣ್ಣೆ ಹೇಗೆ ಅಂತ. ನಮ್ದು ಏನಂದರೆ ಒಂದು ಎತ್ತಿನ ಗಾಣದಲ್ಲೇ ಮಾಡಬೇಕು ಅಂತ. ಎತ್ತಿನ ಗಾಣದಲ್ಲೇ ಮಾಡೋದ್ರಿಂದ ಅದು ಆಯಿಲ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಸರ್, ಒಂದು ರೂರಲ್ ಎಂಪ್ಲಾಯ್ಮೆಂಟು ಸಿಗುತ್ತೆ ಮಿಷಿನ್ ಯೂಸ್ ಮಾಡೋದ್ರಿಂದ. ಇದರಲ್ಲಿ ಹೀಟ್ ಬರೋದಿಲ್ಲ, ಆಯಿಲು ಸ್ಲೋ ಪ್ರೋಸೆಸ್. ಆದ್ದರಿಂದ ಅದರಲ್ಲಿ ಏನು ಪೌಷ್ಟಿಕಾಂಶಗಳಿರ್ತವೆ ಅವ್ಯಾವು ನಶಿಸೋದಿಲ್ಲ. ಅದು ಮೇನ್ ಒಂದು ಅಡ್ವಾಂಟೇಜ್ ಮಿಷಿನಿಗೆ ಕಂಪೇರ್ ಮಾಡಿದ್ರೆ. ಈ ಉದ್ಯಮಕ್ಕೆ ಎಣ್ಣೆ ಕಾಳುಗಳೇ ಕಚ್ಚಾ ವಸ್ತು. ಮರದ ಗಾಣ ಎಲ್ಲಿಂದ ತರಿಸಿಕೊಳ್ಳಬೇಕು? ಹೌದು, ಎತ್ತಿನ ಗಾಣದೆಣ್ಣೆ ಬಿಸ್ನೆಸ್ಗೆ ಎಣ್ಣೆ ಕಾಳುಗಳೇ ಮೂಲ ಕಚ್ಚಾ ವಸ್ತುಗಳು. ಕೊಬ್ಬರಿ, ಕಡಲೆ ಬೀಜ, ಸಾಸಿವೆ, ಸೂರ್ಯಕಾಂತಿ ಬೀಜ, ಎಳ್ಳು, ಹೀಗೆ ಯಾವ ಎಣ್ಣೆ ತಯಾರಿಸಲಾಗೋದು ಅದೇ ಎಣ್ಣೆ ಕಾಳುಗಳೇ ಕಚ್ಚಾ ವಸ್ತುಗಳು. ಈ ಉದ್ಯಮ ಆರಂಭಿಸುವವರು ಸಾಧ್ಯವಾದಷ್ಟು ಸ್ಥಳೀಯವಾಗಿಯೇ ಸಿಗುವಂತಹ ಕಚ್ಚಾ ವಸ್ತುಗಳನ್ನು ಖರೀದಿಸಬೇಕು. ರೈತರಿಂದಲೇ ನೇರವಾಗಿ ಖರೀದಿಸಿದ್ರೆ ಬೆಲೆ ಇನ್ನೂ ಸ್ವಲ್ಪ ಕಡಿಮೆಯಾಗತ್ತೆ. ಉಳಿದಂತೆ ಅಗತ್ಯವಾದ ಎಣ್ಣೆ ಕಾಳುಗಳನ್ನು ಎಲ್ಲಿ ಹೆಚ್ಚಾಗಿ ಸಿಗುತ್ತೋ ಅಲ್ಲಿಂದ ತರಿಸಿಕೊಂಡು ಎಣ್ಣೆ ಉತ್ಪಾದಿಸಬೇಕಾಗತ್ತೆ. ನಾವು ಈಗ 7 ಥರ ಎಣ್ಣೆ ಮಾಡ್ತಾಯಿದ್ದೀವಿ ಸರ್. ಕಡಲೆಕಾಯಿ ಎಣ್ಣೆ ಮೇಜರಾಗಿ ನಮ್ಮದು ಜಾಸ್ತಿ ಹೋಗೋದು ಕಡಲೆಕಾಯಿ ಎಣ್ಣೆ ಅಡುಗೆಗೆ. ಸೆಕೆಂಡು ಕೊಬ್ಬರಿ ಎಣ್ಣೆ, ಮತ್ತು ಸೂರ್ಯಕಾಂತಿ, ಎಳ್ಳೆಣ್ಣೆ, ಕುಸುಬೆ ಎಣ್ಣೆ, ಮತ್ತು ಸಾಸಿವೆ ಎಣ್ಣೆ, ಮತ್ತು ಹರಳೆಣ್ಣೆ ಅನ್ನೋದು ಸರ್ ನಾವೇನು ಗಾಣಕ್ಕೆ ಹಾಕೋದಿಲ್ಲ. ಅದು ಹುರಿದು ಕುಟ್ಟಿ ಮತ್ತು ಬೇಯಿಸ್ತೀವಿ. ಅದು ಗಾಣಕ್ಕೆ ಅಂತ ಏನು ಬರೋದಿಲ್ಲ. ಬಟ್ ನಾವು ಪ್ರೆಸೆಂಟ್ಲಿ 7 ಥರ ಎಣ್ಣೆಗಳನ್ನ ಮಾಡಿ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಾಯಿದ್ದೀವಿ. ಇನ್ನು ಎತ್ತಿನ ಮರದ ಗಾಣದ ಎಣ್ಣೆ ಉತ್ಪಾದನಾ ಉದ್ಯಮಕ್ಕೆ ಮರದ ಗಾಣವನ್ನೇ ಬಳಸಬೇಕಾಗತ್ತೆ. ಸಾಮಾನ್ಯವಾಗಿ ಮರದ ಗಾಣಗಳು ಕಣ್ಮರೆಯಾಗಿ ದಶಕಗಳೇ ಕಳೆದು ಹೋಗಿವೆ. ಯಾಂತ್ರೀಕರಣದ ಪರಿಣಾಮ ಮರದ ಗಾಣಗಳನ್ನು ಕಾಣಲು ಸಾಧ್ಯವೇ ಆಗುವುದಿಲ್ಲ. ಹೀಗಾಗಿ ತೀರಾ ಅಪರೂಪವಾಗಿ ಎತ್ತಿನ ಮರದ ಗಾಣ ತಯಾರಕರಿದ್ದಾರೆ. ರುದ್ರಮೂರ್ತಿಯವರು ರಾಜ್ಯದ ಎಲ್ಲಾ ಕಡೆ ಹುಡುಕಾಡಿ ಕಡೆಗೆ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಮರದ ಗಾಣಗಳನ್ನ ಮಾಡಿಸಿ ಅದನ್ನು ತಮ್ಮ ಯೂನಿಟ್ನಲ್ಲಿ ಅಳವಡಿಸಿಕೊಂಡಿದ್ದಾರಂತೆ. ಅದನ್ನು ಫಸ್ಟ್ ಮಾಡಿಸಿದ್ದು ನಾವು ಚಿತ್ತೂರಲ್ಲಿ. ಅದನ್ನು ಮಾಡಿಸಿ ಇಲ್ಲಿ ತಂದು ಇನ್ಸ್ಟಾಲ್ ಮಾಡೋದು 4. ಮತ್ತು ಅದಕ್ಕೆ ಬೇಕಾದ ಬೇರೆಗಳ ಶೀಟು ಶೆಡ್ಡೆಲ್ಲ ನಾವು ಇಲ್ಲೇ ಮಾಡಿಕೊಂಡು, ಮತ್ತು ಎತ್ತುಗಳನ್ನೂ ಇಲ್ಲೇ ಲೋಕಲ್ ಸಂತೆಗಳಲ್ಲಿ, ಗಣಸಿ ಸಂತೆಲೆಲ್ಲ ತೊಗೊಂಬಂದು ಒಂದು 3-4 ತಿಂಗಳಲ್ಲಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು. ಎತ್ತಿನ ಮರದ ಗಾಣಗಳು ತುಂಬಾ ಅಪರೂಪ. ಆದಾಗ್ಯೂ ಬೆರಳೆಣಿಕೆ ಕಡೆಯಷ್ಟೇ ಮರದ ಗಾಣಗಳನ್ನ ತಯಾರಿಸುವ ನುರಿತ ಕುಶಲಕರ್ಮಿಗಳಿರ್ತಾರೆ. ರುದ್ರಮೂರ್ತಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಿಂದ ಮರದ ಗಾಣ ತಯಾರಿಸಿಕೊಂಡು ಬಂದಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ 2 ವರ್ಷದ ಹಿಂದೆ ಒಂದು ಮರದ ಗಾಣದ ಬೆಲೆ 1.5 ಲಕ್ಷ ರೂಪಾಯಿ ಇತ್ತಂತೆ. ಈ ಲೆಕ್ಕದಲ್ಲಿ ನೋಡೋದಾದ್ರೆ ಒಂದು ಮರದ ಗಾಣಕ್ಕೆ 1.5 ಲಕ್ಷ ರೂಪಾಯಿಗೂ ಅಧಿಕ ಬೆಲೆ ಇರುತ್ತೆ. ಎತ್ತಿನ ಮರದ ಗಾಣದಿಂದ ಎಣ್ಣೆ ತಯಾರಿಸುವ ಪ್ರಕ್ರಿಯೆ. ಮರದ ಗಾಣದಿಂದ ಎಣ್ಣೆ ತೆಗೆಯುವ ಪ್ರಕ್ರಿಯೆ ತೀರಾ ಸರಳ ಮತ್ತು ಎಣ್ಣೆಯು ನೈಸರ್ಗಿಕವಾಗಿರುತ್ತದೆ. ಆದರೆ ಯಾವುದೇ ಎಣ್ಣೆ ಉತ್ಪಾದಿಸಿದರೂ ಅದಕ್ಕೆ ಬಳಸುವಂಥ ಎಣ್ಣೆಕಾಯಿ ಅಥವಾ ಎಣ್ಣೆ ಕಾಳುಗಳು ಉತ್ತಮ ಗುಣಮಟ್ಟದ್ದಾಗಿರಬೇಕು. ಎಪಿಎಂಸಿ ಮಾರುಕಟ್ಟೆ ಅಥವಾ ರೈತರಿಂದಲೇ ನೇರವಾಗಿ ಖರೀದಿಸಿ ತಂದ ಎಣ್ಣೆ ಕಾಳುಗಳನ್ನು ಶುಚಿಗೊಳಿಸಬೇಕು. ಆನಂತರ ಬಿಸಿಲಲ್ಲಿ ಒಣಗಿಸಿ ತೇವಾಂಶ ಕಡಿಮೆಗೊಳಿಸಬೇಕು. ಆನಂತರ ಯಾವ ಎಣ್ಣೆ ಉತ್ಪಾದಿಸಬೇಕು ಆಯಾ ಕಾಯಿ ಅಥವಾ ಎಣ್ಣೆ ಕಾಳುಗಳನ್ನು ನೇರವಾಗಿ ಗಾಣಕ್ಕೆ ಹಾಕಿ ಎತ್ತನ್ನ ಸುತ್ತಿಸಿ ಎಣ್ಣೆ ತೆಗೆಯಬೇಕಾಗತ್ತೆ. ಈ ಪ್ರಕ್ರಿಯೆ ಬಗ್ಗೆ ತಿಳಿಸಿಕೊಡ್ತಾರೆ ರುದ್ರಮೂರ್ತಿ. ಕೊಬ್ಬರಿ ಅಂದರೆ ಸರ್, ಕೊಬ್ಬರಿ ನಾವು APMC ತಂದು ಉಂಡೆ ಕೊಬ್ಬರಿ ತಗೋತೀವಿ. ಉಂಡೆ ಕೊಬ್ಬರಿ ತಂದು ಅದನ್ನು ಓಪನ್ ಮಾಡಿ ಒಣಗಿಸಿ ಒಂದಿನ ಬಿಸಿಲಲ್ಲಿ. ಏನಾಗುತ್ತೆ ಅಂದರೆ ಅದರಲ್ಲಿ ಸೆಡಿಮೆಂಟ್ಸ್ ಇರ್ತದೆ, ಅಂದರೆ ಗಷ್ಟ ಅಂತೀವಿ ನಾವು ಕನ್ನಡದಲ್ಲಿ. ಅದು ಪುಡಿ ಅಂತಾರೆ.
ಪುಡಿ ಎಲ್ಲ ಎಣ್ಣೆ ಜೊತೆ ಮಿಶ್ರ ಆಗಿರುತ್ತೆ. ಅದೇನಾಗುತ್ತೆ ಅಂದರೆ ಅದು ಸೆಟ್ಲ್ ಆಗಬೇಕು. ಸೆಟ್ಲ್ ಆಗಲಿಲ್ಲ ಅಂದರೆ ಎಣ್ಣೆನ ಲೈಫ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ನಾವೇನು ಮಾಡಬೇಕಾಗುತ್ತೆ ಅಂದರೆ ಒಂದು 5 ರಿಂದ 6 ದಿನ ನಾವು ಅದನ್ನು ಡೇಟ್ ಹಾಕಿ, ಡೇಟ್ ಪ್ರಕಾರ ನಾವು ಒಂದು 4-5 ದಿನ ಇಡ್ತೀವಿ ಬಟ್ಟೆ ಹಾಕಿ ಸೋಲಾರ್ ಹೌಸಲ್ಲಿ. ಹೀಗೆ ಎತ್ತಿನ ಮರದ ಗಾಣದ ಮೂಲಕ ಎಣ್ಣೆ ಉತ್ಪಾದಿಸಿ ಅದನ್ನ ಸೂಕ್ತ ವಿಧಾನಗಳಿಂದ ಶೋಧಿಸಿದ ನಂತರ ಪ್ಯಾಕ್ ಮಾಡಿ ಸೀಲ್ ಮಾಡಬೇಕು. ಆ ನಂತರ ನಿಮ್ಮದೇ ಸ್ವಂತ ಬ್ರ್ಯಾಂಡ್ ಇದ್ದಲ್ಲಿ ಅದರ ಲೇಬಲ್ ಅಂಟಿಸಿ ನೇರವಾಗಿ ಮಾರಾಟ ಮಾಡಬಹುದು. ಅಂದಹಾಗೆ ಒಂದು ಮರದ ಗಾಣಕ್ಕೆ 2 ಕಾರ್ಮಿಕರು ಬೇಕೇ ಬೇಕಾಗ್ತಾರೆ. ಅನ್ನೋದು ಮಾತ್ರ ಸತ್ಯ. ಇನ್ನು ಮಾರ್ಕೆಟಿಂಗ್ ಹಾಗೂ ಪಬ್ಲಿಸಿಟಿ ಬಗ್ಗೆ ಹೇಳುವುದಾದ್ರೆ, ಸುತ್ತಮುತ್ತಲ ಊರುಗಳಲ್ಲಿ ಪ್ಯಾಂಪ್ಲೆಟ್ ಹಂಚೋದು, ಲೋಕಲ್ ಕೇಬಲ್ ಚಾನೆಲ್ ಹಾಗೂ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡೋದು, ಮನೆ ಮನೆಗೆ ಭೇಟಿ ನೀಡಿ ಬಿಸ್ನೆಸ್ ಬಗ್ಗೆ ಪ್ರಚಾರ ಮಾಡೋದು, ಇದೆಲ್ಲವನ್ನ ಅಗತ್ಯವಿದ್ದರೆ ಮಾಡಬಹುದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗುಣಮಟ್ಟ ಕಾಯ್ದುಕೊಂಡು ಎಣ್ಣೆ ತಯಾರಿಕಾ ಪ್ರಕ್ರಿಯೆ ಗ್ರಾಹಕರಿಗೆ ಪಾರದರ್ಶಕವಾಗಿದ್ದು ಅದರ ಬಗ್ಗೆ ಮಾಹಿತಿ ನೀಡಿದ್ರೆ ಅದುವೇ ಜನರ ಬಾಯಿಂದ ಬಾಯಿ ಮೂಲಕ ನಿಮ್ಮ ಬಿಸ್ನೆಸ್ ಬಗ್ಗೆ ಪ್ರಚಾರ ಸಿಕ್ಕುತ್ತದೆ ಎನ್ನುತ್ತಾರೆ ಈ ಬಿಸ್ನೆಸ್ನಲ್ಲಿ ಯಶಸ್ಸು ಕಾಣುತ್ತಿರುವ ರುದ್ರಮೂರ್ತಿ. ಸರ್, ನಮ್ಮದು ಇನ್ಶಿಯಲ್ ನಾವೇನು ಮಾಡೋದು ಅಂದರೆ ಯಾವುದೇ ತಂತ್ರಗಾರಿಕೆ ಇಲ್ಲ. ನಮ್ಗೆ ಯಾವುದೇ ಕಸ್ಟಮರ್ ಬಂದು ನಮ್ಮ ಇಡೀ ಪ್ರೋಸೆಸ್ನ ನಾವು ತೋರಿಸ್ತಿದ್ದೋ. ಯಾಕೆಂದರೆ ಅವರಿಗೆ ಯಾವುದೇ ಸಂಶಯಗಳಿರಬಾರ್ದು ನಮ್ಮ ಪ್ರೋಸೆಸ್ಸಲ್ಲಿ. ಸೊ ನಾವು ಸ್ಟಾರ್ಟಿಂಗ್ ರಾ ಮೆಟೀರಿಯಲಿಂದ ಪ್ರೊಡಕ್ಷನಿಂದ ಹಿಡಿದು ಆಯಿಲ್ ಫಿಲ್ಲಿಂಗು, ಆಯಿಲ್ಲು ಎಲ್ಲ ತೋರಿಸ್ತಿದ್ದೋ ಸರ್. ಉದ್ದೇಶ ಏನಂದರೆ ನಮಗೆ ಅವ್ರಿಗೆ ಯಾವುದೇ ಥರ ಆಯಿಲ್ ಪರ್ಚೇಸ್ ಮಾಡಬೇಕಾದ್ರೆ ಸಂಶಯ ಬರಬಾರ್ದು. ಏನು ಮಿಕ್ಸ್ ಮಾಡ್ತಾರೆ ಗೊತ್ತಲ್ಲ ಈಗೆಲ್ಲ. ಯಾಕೆಂದರೆ ಇಡೀ ಮಾರ್ಕೆಟೇ ಆ ರೀತಿ ಆಗಿರೋದ್ರಿಂದ ಸಂಶಯ ಇರಬಾರ್ದು ಅಂತ ನಾವು ಎಲ್ಲ ಪ್ರೋಸೆಸ್ನು ಕಸ್ಟಮರ್ಗೆ ತೋರಿಸಿ ಅವ್ರಿಗೆ ಏನಾದ್ರು ಡೌಟ್ ಇದೆ ಎಲ್ಲ ಕ್ಲಿಯರ್ ಮಾಡಿ ಮನವರಿಕೆ ಮಾಡಿ ಮತ್ತು ನಾವು ನಮ್ಮದು ಪ್ರಾಡಕ್ಟ್ಗಳನ್ನ ಹೇಳ್ತಿದ್ದೋ. ಮತ್ತು ನಮ್ಮದು ಮೇಯ್ನ್ ಏನಂದರೆ ಸರ್, ನಮ್ಮದು ಅಡ್ವಾಂಟೇಜ್ ಅಂದರೆ ಮೌತ್ ಟು ಮೌತ್ ಸರ್ ಮಾರ್ಕೆಟಿಂಗ್ ನಮ್ಮದು. ಹೀಗೆ ಉತ್ತಮ ಗುಣಮಟ್ಟದ ಜೊತೆಗೆ ತಯಾರಿಕಾ ಪ್ರಕ್ರಿಯೆ, ಸಂಪೂರ್ಣ ವಿಧಾನಗಳು ಗ್ರಾಹಕರಿಗೆ ತಿಳಿದಿದ್ರೆ ನಿಮ್ಮ ಬಿಸ್ನೆಸ್ ಯಶಸ್ಸಿನ ಹಾದಿಗೆ ಬರಲು ಮುಖ್ಯ ಕಾರಣವಾಗುತ್ತೆ. ಸದ್ಯ ರುದ್ರಮೂರ್ತಿ ತಮ್ಮ ಘಟಕದಲ್ಲಿ 4 ಗಾಣದಿಂದ ಪ್ರತಿದಿನ ಸರಾಸರಿಯಾಗಿ 70 ಲೀಟರ್ ವಿವಿಧ ಎಣ್ಣೆ ಉತ್ಪಾದಿಸಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ದಾರೆ.
ದೇಸಿ ವಿಧಾನದಿಂದ ಎಣ್ಣೆ ತಯಾರಿಸೋದ್ರಿಂದ ಈ ಬಿಸ್ನೆಸ್ಗೆ ಕಸ್ಟಮರ್ಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಇದೆ ಎಂತಾರೆ ರುದ್ರಮೂರ್ತಿ. ನಾವು ನಮ್ಮದೊಂದು ಏನಂದರೆ ಸರ್ ಡೈರೆಕ್ಟ್ ಕಸ್ಟಮರ್ಸ್ ಕೊಡ್ತೀವಿ. ನಮ್ಮಲ್ಲಿ ಯಾವುದೇನು ರಿಟೇಲ್ ಹೋಲ್ಸೇಲ್ ಅಂತಿಲ್ಲ, ನಾವು ಡೈರೆಕ್ಟ್ ಕಸ್ಟಮರ್ಸ್ಗೆ ಸೇಲ್ ಮಾಡ್ತೀವಿ. ಯಾಕಂದ್ರೆ ನಮ್ಮದು ಪ್ರೊಡಕ್ಷನ್ ದಿನಕ್ಕೆ ಅಂದಾಜು ತಗೋಬೇಕು ಅಂದರೆ ನಮ್ಮದೊಂದು 70 ಲೀಟ್ರ್ ಇದೆ. 70 ಲೀಟ್ರು ಅವರೇಜ್. ಒಂದು ಜಾಸ್ತಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ಈ ಕೊಬ್ಬರಿ ಎಣ್ಣೆ ಜಾಸ್ತಿ ಇದೆ, ಬೇರೆ ಹುಚ್ಚ ಎಣ್ಣೆ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಸೊ ಅವರೇಜ್ ನಾವು ಒಂದು 70 ಲೀಟರ್ಸನ್ನು ತೊಗೊಂಡಿದ್ದೀವಿ. ಬಟ್ ಏನೇ ಆದರೂ ಎತ್ತಿನ ಗಾಣದ್ದು ಕ್ವಾಲಿಟಿ ಸುಪೀರಿಯರ್. ಯಾಕೆಂದರೆ ಅದು ಹೇಳಿದನು ಸರ್, ಅದರಲ್ಲಿ ಯಾವುದೇ ಉಷ್ಣತೆ ಬರೋದಿಲ್ಲ. ಪ್ರೊಡಕ್ಷನ್ ಮಾಡ್ಬೇಕಾದ್ರೆ, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಯಾವುದೇ ಥರ ಹೀಟ್ ಜನ್ರೇಟ್ ಆಗಿಲ್ಲದರಿಂದ ಅದರದ್ದು ಕ್ವಾಲಿಟಿ ಸುಪೀರಿಯರ್ ಆಗಿರುತ್ತೆ. ಯಾವುದೇ ಥರ ಅಂಶಗಳು ನಶಿಸೋದಿಲ್ಲ. ಹೋಲ್ಸೇಲ್ ರಿಟೇಲ್ ದರದಲ್ಲಿ ಈ ಉತ್ಪನ್ನ ಮಾರಾಟ ಮಾಡೋದಕ್ಕಿಂತಲೂ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಿದರೆ ಸಿಗುವ ಲಾಭ ಹೆಚ್ಚೇ ಇರುತ್ತದೆ. ನಿಮ್ಮ ಉದ್ಯಮವು ಮತ್ತಷ್ಟು ಪ್ರಚಾರ ಪಡೆದುಕೊಳ್ಳುತ್ತದೆ. ಇದು ನಿಮ್ಮ ಬ್ರ್ಯಾಂಡ್ ಎಸ್ಟಾಬ್ಲಿಷ್ಮೆಂಟ್ಗೂ ಕಾರಣವಾಗುತ್ತದೆ. ರುದ್ರಮೂರ್ತಿ ಅವರನ್ನೇ ಉದಾಹರಣೆಯಾಗಿಸಿ ಹೇಳುವುದಾದ್ರೆ, 4 ಗಾಣಗಳಿಂದ ದಿನಕ್ಕೆ ಸರಾಸರಿ 70 ಲೀಟರ್ ಎಣ್ಣೆ ಉತ್ಪಾದಿಸಿ ಮಾರಾಟ ಮಾಡ್ತಾ ಎಲ್ಲ ಖರ್ಚು ವೆಚ್ಚ ಕಳೆದು ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಗಳಿಸ್ತಿದ್ದಾರೆ. ನೀವು ಕನಿಷ್ಠ 2 ಮರದ ಗಾಣದಿಂದ ಈ ಬಿಸ್ನೆಸ್ ಶುರು ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಪ್ರತಿ ತಿಂಗಳು ಕನಿಷ್ಠ 40 ರಿಂದ 50 ಸಾವಿರ ರೂಪಾಯಿ ಆದಾಯ ಕಾಣಬಹುದು. ಅಂತಹ ಒಳ್ಳೆಯ ಆದಾಯದ ಉದ್ಯಮ ಇದು. ರಿಸ್ಕ್ ತೆಗೆದುಕೊಂಡ್ರೆ ಖಂಡಿತ ಈ ಬಿಸ್ನೆಸ್ನಲ್ಲಿ ಲಾಭವಂತೂ ಇದ್ದೇ ಇದೆ. ಅದರಲ್ಲೂ ಜನರು ಆರ್ಗ್ಯಾನಿಕ್, ನ್ಯಾಚುರಲ್ ಹಾಗೂ ದೇಸಿ ವಿಧಾನಗಳತ್ತ ಒಲವು ತೋರಿಸ್ತಾ ಇರೋದ್ರಿಂದ ಎತ್ತಿನ ಮರದ ಗಾಣದ ಎಣ್ಣೆ ಉತ್ಪಾದನಾ ಉದ್ಯಮಕ್ಕೆ ಖಂಡಿತವಾಗಿಯೂ ಒಳ್ಳೆಯ ಭವಿಷ್ಯ ಇದ್ದೇ ಇರುತ್ತದೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ನೋಡಿದ್ರಲ್ವಾ, ದೇಸಿ ವಿಧಾನದ ಮೂಲಕ ನ್ಯಾಚುರಲ್ ಆಗಿ ಎಣ್ಣೆ ಉತ್ಪಾದಿಸಿ ಉತ್ತಮ ಆದಾಯ ಕಾಣಬಹುದಾದ ಈ ಬಿಸ್ನೆಸ್ ಅನ್ನ. ಇನ್ನಷ್ಟು ಬಿಸ್ನೆಸ್ ಮಾಹಿತಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.